ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭದ್ರಮುಷ್ಟಿ ಅಂದರೆ ಜೇಕಿನ ಹುಲ್ಲು, ಜಡ್ಡು, ಜೊಂಡು ಹುಲ್ಲು ಹೀಗೆ ಹಳ್ಳಿಯ ಜನರು ಹೆಸರಿಸುವ ಗಿಡದ ಔಷಧೀಯ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಜಡ್ಡು ಹುಲ್ಲು ಸಾಮಾನ್ಯವಾಗಿ ನಾವು ಉಪಯೋಗಿಸಿದ ಅಂಗಳಗಳಲ್ಲಿ, ನಲ್ಲಿಕಟ್ಟೆ ಸುತ್ತ, ಹಾಗೆ ನಾಟಿ ಮಾಡದ ಗದ್ದೆಗಳಲ್ಲಿ ಹುಲುಸಾಗಿ ತೆನೆಯುಕ್ತವಾಗಿ ಬೆಳೆದಿರುತ್ತವೆ. ಇದನ್ನು ನಾವು ಕೈಯಲ್ಲಿ ಮುಷ್ಟಿ ಮಾಡಿ ತೆಗೆಯದ ಹೊರತು ಮೇಲಿರುವ ಗಿಡ ಬರುತ್ತದೆಯೇ ಹೊರತು ಬೇರು ಸಹಿತ ಗಿಡ ಬರುವುದು. ಹಾಗಾಗಿ ಇದನ್ನು ಭದ್ರಮುಷ್ಟಿ ಎಂದಿರಬೇಕು. ಇದರ ಪಾನೀಯವನ್ನು ಕೇರಳದಲ್ಲಿ ಹೋಟೆಲ್ಲುಗಳಲ್ಲಿ, ಮನೆಗಳಲ್ಲಿ ನೀರು ಕೇಳಿದರೂ ಕೆಂಪು ಬಣ್ಣದ ಈ ನೀರನ್ನು ಕೊಡಮಾಡುತ್ತಾರೆ. ಇದನ್ನು ನಾವು ಸಮೂಲಾಗ್ರವಾಗಿ ತೆಗೆದರೆ ಬೇರು ಸಹಿತ ಗೆಡ್ಡೆಯೂ ಸಿಗುವುದು. ಈ ಗೆಡ್ಡೆಯನ್ನು ಚೆನ್ನಾಗಿ ಶುದ್ಧ ನೀರಿನಲ್ಲಿ ತೊಳೆದು ಸಣ್ಣ ಸಣ್ಣ ಗೆಡ್ಡೆಗಳನ್ನು ಬೇರುಗಳಿಂದ ಬೇರ್ಪಡಿಸಿ ಇಟ್ಟುಕೊಳ್ಳಬೇಕು. ಇದನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡರೂ ಬಹಳ ಒಳ್ಳೆಯದು. ಇದನ್ನು ಒಂದು ಲೋಟದ ಶುದ್ಧ ನೀರಲ್ಲಿ 1 ಚಮಚ ಹಾಕಿ ಪಾನೀಯವಾಗಿ ಬಳಸಬಹುದು. ಇದರ ನಿತ್ಯ ಸೇವನೆಯಿಂದ ಎದೆಯುರಿತ, ಹೊಳಿತೆಗೂ ಕಡಿಮೆಯಾಗುವುದಲ್ಲದೆ ಊಟವನ್ನು ಮಾಡಬೇಕೆನ್ನಿಸುವುದು ಹಾಗೂ ತಿಂದ ಆಹಾರವು ಪಾಚನಕ್ರಿಯೆಯು ಚೆನ್ನಾಗಿ ಆಗುವುದು. ಹೀಗೆ ಮನೆಮದ್ದಿನ ಮಾಹಿತಿಯನ್ನು ಪಡೆಯಲು ನನ್ನ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.